ಘಾತಾಂಕಗಳ ನಿಯಮಗಳು ಭಾಗ 2 ರೂಲ್ಸ್ ಆಫ್ ಎಕ್ಸ್ಪೋನೆಂಟ್ಸ್ ಪಾರ್ಟ್ 2. ಘಾತಾಂಕಗಳ ನಿಯಮಗಳು ಭಾಗ 1ರಲ್ಲಿ ನಾವು ಘಾತಾಂಕಗಳ ಈ 3 ನಿಯಮಗಳನ್ನು ಕಲಿತಿದ್ದೇವೆ. ಮುಂದಿನ ನಿಯಮಗಳನ್ನು ಕಲಿಯುವ ಮೊದಲು ಕೆಲವು ಪ್ರಶ್ನೆಗಳನ್ನು ನೋಡೋಣ. ಮೊದಲ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆದರೆ 3ನೇ ಪ್ರಶ್ನೆಗೆ ಉತ್ತರವು 4 ಘಾತ -5 ಆಗಿದೆ. ಇಲ್ಲಿ ಘಾತ ಸೂಚಿಯಲ್ಲಿ ಮೈನಸ್ ಎಂದರೆ ಅದರ ಅರ್ಥ ಏನು? ಈ ಪ್ರಶ್ನೆಯನ್ನು ಪರಿಹರಿಸಿ ನೋಡೋಣ. 4 ಘಾತ 4 4 ಘಾತ 9ರಿಂದ ಭಾಗಿಸಿದಾಗ 1/4 ಘಾತ 5 ಸಿಗುತ್ತದೆ. ಅಂದರೆ 1/4 ಘಾತ 5 ಆದರೆ 4 ಘಾತ -5ಕ್ಕೆ ಸಮವಾಗಿರುತ್ತದೆ. ನಮ್ಮ ಆಧಾರ ಸಂಖ್ಯೆಯು ಯಾವುದೇ ಸಂಖ್ಯೆಯ ಬದಲು a ಆಗಿದ್ದರೆ ಮತ್ತು ಅದರ ಘಾತ m ಆಗಿದ್ದರೆ 1/a ಯ ಘಾತ mಗೆ ಮತ್ತು a ಯ ಘಾತ -mಗೆ ಸಮವಾಗಿರುತ್ತದೆ ಎಂದು ನಾವು ಹೇಳಬಹುದು. ಇದು ಘಾತಗಳ 4ನೇ ನಿಯಮ. ಈ ನಿಯಮದ ಪ್ರಕಾರ ಈಗ ಕೊಟ್ಟಿರುವ ಸಂಖ್ಯೆಗಳನ್ನು ಹೇಗೆ ಬರೆಯಬಹುದು ಎಂದು ಹೇಳಿ. ಈಗ ಈ ಸಮಸ್ಯೆಯನ್ನು ನೋಡಿ. 5 × 2 ಘಾತ 3. ನೀವು ಇದನ್ನು ಹೇಗೆ ಪರಿಹರಿಸುತ್ತೀರಿ? 5 × 2 ಘಾತ 3 ಎಂದರೆ 5 × 2 3 ಬಾರಿ ಗುಣಿಸುವುದು. ಅಂದರೆ 5 × 2 × 5 × 2 × 5 × 2. ಎಲ್ಲ 5 ಮತ್ತು 2ಗಳನ್ನು ಒಟ್ಟಿಗೆ ಬರೆಯುವುದರಿಂದ 5 ಘಾತ 3 × 2 ಘಾತ 3 ಸಿಗುತ್ತದೆ. ಆದ್ದರಿಂದ ನಾವು ab ಘಾತ m ಅನ್ನು a ಘಾತ m × b ಘಾತ m ಎಂದು ಬರೆಯುತ್ತೇವೆ. ಇದು 5ನೇ ನಿಯಮ. ಮತ್ತು 6ನೇ ನಿಯಮದ ಪ್ರಕಾರ a/b ಘಾತ m ಅನ್ನು ನಾವು a ಘಾತ m/b ಘಾತ m ಎಂದು ಬರೆಯುತ್ತೇವೆ. ಅಂದರೆ ಉದಾಹರಣೆಗೆ 5/2 ಘಾತ 3 ಆಗಿದ್ದರೆ ನಿಯಮದ ಪ್ರಕಾರ 5 ಘಾತ 3/2 ಘಾತ 3 ಘಾತಾಂಕ ಆಗುತ್ತದೆ. 5ನೇ ಮತ್ತು 6ನೇ ನಿಯಮಗಳಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳನ್ನು ಪರಿಹರಿಸೋಣ. ಈಗ ಈ ಪ್ರಶ್ನೆಯನ್ನು ಪರಿಗಣಿಸೋಣ. 3 ಘಾತ 2 ಇದ್ದು ಮತ್ತು ಈ ಘಾತಾಂಕದ ಘಾತ 4 ಆಗಿದ್ದರೆ ಇದು ಯಾವುದಕ್ಕೆ ಸಮವಾಗಿರುತ್ತದೆ? ಈ ರೀತಿಯ ಘಾತಾಂಕಗಳನ್ನು ಹೇಗೆ ಪರಿಹರಿಸುವುದು? ಮೊದಲನೆಯದಾಗಿ 3ರ ಘಾತಾಂಕ 2 3 × 3 ಎಂದು ಬರೆಯೋಣ. ಅಂದರೆ 3 × 3 ಘಾತ 4. ಅಂದರೆ 3 × 3 ನಾವು 4 ಬಾರಿ ಗುಣಿಸುತ್ತೇವೆ. ಆದ್ದರಿಂದ ಇಲ್ಲಿ 3 ಸಂಖ್ಯೆಯು 8 ಬಾರಿ ಗುಣಾಕಾರವಾಗುತ್ತಿದ್ದು ಇದು 3 ಘಾತ 8 ಆಗುತ್ತದೆ. ಗಮನಿಸಬೇಕಾದ ವಿಷಯವೆಂದರೆ ಘಾತ 2 ಘಾತ 4 ಗುಣಿಸಿದಾಗಲೂ ಸಹ 8 ಸಿಗುತ್ತದೆ. ಅಂದರೆ ಒಂದೇ ಆಧಾರ ಸಂಖ್ಯೆ ಹೊಂದಿರುವ ಬ್ರಾಕೆಟ್ನ ಒಳಗೆ ಮತ್ತು ಹೊರಗೆ ಇರುವ ಘಾತಗಳನ್ನು ಪರಸ್ಪರ ಗುಣಿಸಬಹುದು. ಇದರರ್ಥ a ಘಾತ m ಮತ್ತು ಈ ಘಾತಾಂಕದ ಘಾತ n ಆದರೆ ನಾವು ಇದನ್ನು a ಘಾತ m × n ಎಂದು ಬರೆಯುತ್ತೇವೆ. ಇದು 7ನೆಯ ಮತ್ತು ಅಂತಿಮ ನಿಯಮವಾಗಿದೆ. ಇದರ ಆಧಾರದ ಮೇಲೆ ಕೊಟ್ಟಿರುವ ಸಂಖ್ಯೆಗಳು ಯಾವುದಕ್ಕೆ ಸಮಾನವಾಗಿರುತ್ತವೆ? ಇದು x ಘಾತ 21 ಮತ್ತು ಇದು 7 ಘಾತ 12 ಆಗುತ್ತದೆ. ಹೀಗೆ ನಾವು ಈ ಘಾತಾಂಕಗಳ 7 ನಿಯಮಗಳನ್ನು ತಿಳಿದುಕೊಂಡಿದ್ದೇವೆ. ಈಗ ಇವುಗಳನ್ನು ಬಳಸಿ ಸಮಸ್ಯೆಗಳನ್ನು ಹೇಗೆ ಪರಿಹರಿಸುವುದು ಎಂದು ಕಲಿಯೋಣ. ಈ ಪ್ರಶ್ನೆಯಲ್ಲಿ ನಾವು ಮೊದಲು
5ನೇ ನಿಯಮವನ್ನು ಬಳಸಿಕೊಂಡು ಘಾತ 4 ಬ್ರಾಕೆಟ್ ಅಂದರೆ ಆವರಣದೊಳಗೆ ನೀಡಲಾದ ಎಲ್ಲ ಆಧಾರ ಸಂಖ್ಯೆಗಳ ಘಾತಾಂಕವನ್ನು ಬರೆದಿದ್ದೇವೆ ಮತ್ತು 7ನೇ ನಿಯಮವನ್ನು ಬಳಸಿಕೊಂಡು ಬಿ ಘಾತ 2 ಮತ್ತು ಸಿ ಘಾತ 3ರಿಂದ 4 ಗುಣಿಸಿದರೆ 81 ಬಿ ಘಾತ 8 ಸಿ ಘಾತ 12 ಎಂಬ ಉತ್ತರವನ್ನು ಪಡೆದುಕೊಂಡಿದ್ದೇವೆ. 2ನೇ ಪ್ರಶ್ನೆಯಲ್ಲಿ ಭಾಗಾಕಾರ ಮಾಡುವಾಗ ಒಂದೇ ಆಧಾರ ಸಂಖ್ಯೆಗಳನ್ನು ಹೊಂದಿರುವ ಸಂಖ್ಯೆಗಳ ಘಾತಗಳನ್ನು ಪರಸ್ಪರ ಕಳೆಯುವ 2ನೇ ನಿಯಮವನ್ನು ಬಳಸಲಾಗುತ್ತಿದೆ. ವಿಡಿಯೋವನ್ನು ನಿಲ್ಲಿಸಿ ಮತ್ತು ನೀಡಿರುವ ಪ್ರಶ್ನೆಗಳನ್ನು ಪರಿಹರಿಸಿ. ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿ. ನೀವು ಎಲ್ಲಾ ಪ್ರಶ್ನೆಗಳನ್ನು ಸರಿಯಾಗಿ ಪರಿಹರಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನೀವು ಅವುಗಳನ್ನು ಪರಿಹರಿಸಲು ಸಾಧ್ಯವಾಗದಿದ್ದರೆ ವಿಡಿಯೋವನ್ನು ಮತ್ತೊಮ್ಮೆ ನೋಡಿ ಪ್ರಯತ್ನಿಸಿ.